ವಿಧಾನಸೌಧಕ್ಕೆ ಆಗಮಿಸಿದ ಸಿಎಂ ಮತ್ತು ಡಿಸಿಎಂ. ಸಚಿವ ಸಂಪುಟ ಸಭೆಗೆ ಆಗಮಿಸಿದ್ದಾರೆ ಸಿದ್ದರಾಮಯ್ಯ. ಇವತ್ತಿನ ಸಚಿವ ಸಂಪುಟ ಸಭೆ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಿರುವಂತ ಬೆನ್ನಲ್ಲೇ ವಿಧಾನಸೌಧಕ್ಕೆ ಇದೀಗ ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ಆಗಮಿಸಿದ್ದಾರೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಇವತ್ತು ಇಲ್ಲಿ ಏನ್ ಚರ್ಚೆ ನಡೆಯುತ್ತೆ, ಯಾವ ರೀತಿಯಾದಂಥ ಪರ ಮತ್ತು ವಿರೋಧದ ಚರ್ಚೆಗಳ ನಡುವಿನ ನಿರ್ಧಾರ ಹೇಗಿರುತ್ತೆ ಅನ್ನೋದು ಪ್ರಶ್ನೆ ಇದೆ. ಜಾತಿ ಗಣತಿ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಸಂವಿಧಾನ ಇದು ಹೈಕಮಾಂಡ್ ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಲಿ ನಮ್ಮ ನಾಯಕರು ಮತ್ತು ವಿರೋಧ ಪಕ್ಷದ ನಾಯಕರು ಅವರು ಕೂಡ ಇದನ್ನು ಹೇಳಿದ್ದಾರೆ. ಜಾತಿ ಜನಗಣತಿ ಆದರೆ ಯಾವುದೇ ಸಮಾಜಕ್ಕೂ ಅನ್ಯಾಯ ಆಗೋದಿಲ್ಲ. ಇದರಿಂದ ಸಾಮಾಜಿಕ ಬದ್ಧತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರುವ ಸಂವಿಧಾನ ರಕ್ಷಣೆ ಮಾಡಬೇಕಾದ್ರೆ ಇದು ಅವಶ್ಯಕತೆ ಇದೆ. ಇದರಿಂದ ಯಾವುದೇ ಸಮುದಾಯಕ್ಕೂ ಮೇಲ್ವರ್ಗ ಆಗಲಿ, ಶೋಷಿತ ವರ್ಗಗಳಾಗಲಿ, ಹಿಂದುಳಿದವರಾಗಲಿ, ಅಲ್ಪಸಂಖ್ಯಾತರಾಗಲಿ ಯಾರಿಗೂ ಅನ್ಯಾಯ ಆಗಲ್ಲ ಅನ್ನೋದೊಂದೇ ಮಾನದಂಡ. ಇದಕ್ಕೆ ಹೈಕಮಾಂಡ್ ಬದ್ಧವಾಗಿದೆ, ನಮ್ಮ ಪಾರ್ಟಿನೂ ಬದ್ಧವಾಗಿದೆ. ಇದು ಹೈಕಮಾಂಡ್ ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ. ನೋಡಿ, ಇವತ್ತು ಸಾಕಷ್ಟು ಚರ್ಚೆಗಳು ನಡೆಯುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜಾತಿ ಗಣತಿ ವಿಚಾರದಲ್ಲಿ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಬಹಳ ಮುಖ್ಯವಾಗಿರೋದು. ನೋಡಿ, ಸಿಎಂ ಇದರಲ್ಲಿ ಉತ್ಸುಕರಾಗಿದ್ದಾರೆ. ಜಾತಿ ಗಣತಿ ವರದಿಯ ಅನುಷ್ಠಾನ ಮಾಡಬೇಕು ಅಂತ ಸಿಎಂ ಉತ್ಸುಕರಾಗಿದ್ದಾರೆ. ಡಿಸಿಎಂ ಇದಕ್ಕೆ ಒಲವು ತೋರಿಸ್ತಾ ಇಲ್ಲ. ಯಾಕಂದರೆ ಪ್ರಬಲ ಜಾತಿ ಒಕ್ಕಲಿಗ ಸಮುದಾಯ, ಸೊ ಅದಕ್ಕೆ ಸಮಸ್ಯೆ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಅವರು ಸಮುದಾಯದ ಪರವಾಗಿ ನಿಂತಿದ್ದಾರೆ. ನೋಡಿ, ನನಗೆ ಎಷ್ಟು ಸಂಪುಟ ಏನು ಎಂತು ಅಂತ ಯಾವುದೂ ನನಗೆ ಮಾಹಿತಿ ಇಲ್ಲ. ಮೊದಲಿಗೆ ಅದ್ರ ಬಗ್ಗೆ ಕ್ಯಾಬಿನೆಟೇ ಬಂದಿದೆ ಬಿಟ್ಟಿದೆ ಅಂತ ಗೌಪ್ಯವಾಗಿರೋಂಥ ವಿಚಾರ. ಈಗಾಗಲೇ ವರದಿಯನ್ನು ಸರ್ಕಾರ ಸ್ವೀಕಾರ ಮಾಡಿದೆ. ಆ ವರದಿ ಕ್ಯಾಬಿನೆಟ್ಗೆ ಮುಖ್ಯಮಂತ್ರಿಗಳು ಏನು ಅದನ್ನು ನಿರ್ಧಾರ ತೊಗೊಂತಾರೆ ಅದ್ರ ಆಗುತ್ತೆ. ಆದರೆ ನಾವು ಅದನ್ನೆಲ್ಲೂ ವರದಿ ನೋಡಲಾರ್ದೆ ಅದ್ರ ವಿರೋಧ ಇದೆ, ಪರ ಇದೆ ಅನ್ನೋದು ಚರ್ಚೆ ಅವಶ್ಯಕತೆ ಇಲ್ಲ. ಈಗ ಅದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅದನ್ನು ಯಾರೂ ನೋಡಿಲ್ಲ, ಅದನ್ನು ಟ್ರೆಜರಿಯಾಗಿ ಇಟ್ಟಿದ್ದೀವಿ. ಆ ಟ್ರೆಜರಿಯಿಂದ ಇವತ್ತು ಅದನ್ನು ಕ್ಯಾಬಿನೆಟ್ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರೆ ಅದನ್ನು ತರುವಂಥ ಕೆಲಸವನ್ನು ಮಾಡ್ತೀವಿ. ಸೋರಿಕೆಯನ್ನು ಪ್ರಶ್ನೆ ಇಲ್ಲ. ಯಾಕಂದರೆ ಅದನ್ನು ವರದಿ ತೊಗೊಂಡಿವಿ. ವರದಿ ತೊಗೊಂಡ ತಕ್ಷಣ ಅದನ್ನು ನಾವು ಟ್ರೆಜರಿ ಒಳಗೆ ಸಬ್ಮಿಟ್ ಮಾಡಿದ್ದೀವಿ, ಟ್ರೆಜರಿ ಒಳಗೆ ಇಟ್ಟಿದ್ದೀವಿ. ಇವತ್ತು ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರೆ ಅದನ್ನು ತರುವಂಥ ಕೆಲಸವನ್ನು ಮಾಡ್ತೀವಿ. ಅದನ್ನೆಲ್ಲ ನಿರ್ಧಾರ ಆಗೋದು ಸಚಿವ ಸಂಪುಟದಾಗ ಎಲ್ಲ ಸದಸ್ಯರ ಜೊತೆಗೆ ಚರ್ಚೆ ಆದಮೇಲೆ. ಅದಕ್ಕಿಂತ ಅದನ್ನೆಲ್ಲದನ್ನು ಮುಂಚಿತವಾಗಿ ಹೇಳೋಂಥ ಪ್ರಶ್ನೆ ಬರಂಗಿಲ್ಲ. ಅದಾದ್ಮೇಲೆ ಹೇಳ್ತೀನಿ. ಸರಿ, ಈಗ ಅದಕ್ಕೆ ಅದನ್ನು ಕ್ಯಾಬಿನೆಟ್ ಬಂದ ಮೇಲೆ ಚರ್ಚೆ ಆದ ಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ. ಸರಿ, ಅದ್ರ ಬಗ್ಗೆ ನಾನು ಈ ಸದ್ಯ ಚರ್ಚೆ ಮಾಡೋದ ಅವಶ್ಯಕತೆ ಇಲ್ಲ. ಅದು ಚರ್ಚೆ ಆದಮೇಲೆ ನಿಮ್ಗೆ ಹೇಳ್ತೀನಿ. ನೋಡಿ, ವರದಿಯಲ್ಲಿ ಏನಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಜಾತಿ ಗಣತಿ ಸಾರ್ವಜನಿಕ ದಾಖಲೆ ಆಗತ್ತೆ. ವರದಿ ನೋಡದೆ ಕಮೆಂಟ್ ಮಾಡೋದು ಸರಿಯಲ್ಲ. ವರದಿಯನ್ನು ನೋಡಿಲ್ಲ, ಹಾಗಾಗಿ ಏನು ಕಮೆಂಟು ಮಾಡಲ್ಲ. ವರದಿಯಲ್ಲಿ ಲೋಪದೋಷ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕಾಗತ್ತೆ. ಲೋಪದೋಷ ಸರಿಪಡಿಸೋಕೆ ಅವಕಾಶ ಕೂಡ ಇದೆ. ಹಾಗಾಗಿ ಇದನ್ನು ಚರ್ಚೆ ಮಾಡ್ಬೋದು ಅಂತ ವಿಧಾನಸೌಧದಲ್ಲಿ ರಾಮಲಿಂಗಾರೆಡ್ಡಿ ಅವರು ಪ್ರತಿಕ್ರಿಯೆ ಕೊಡ್ತಿದ್ದಾರೆ. ಹಾಗೆ ಒಬ್ಬೊಬ್ಬರೇ ನಾಯಕರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಬರುತ್ತೆ ಅಂತ ಜಾತಿ ಗಣತಿ ಬಗ್ಗೆ ಇವತ್ತು ಬರುತ್ತೆ ಅಂತ
ಇದೆ. ಕ್ಯಾಬಿನೆಟ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಆಮೇಲೆ ಜಾತಿ ಗಣತಿ ಯಾರೂ ನೋಡಿಲ್ಲ ಇದುವರೆಗೂ. ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ, ಆದರೆ ಅದರ ಮಾಹಿತಿ ಇದುವರೆಗೂ ಯಾರಿಗೂ ಸಿಕ್ಕಿಲ್ಲ. ಊಹೆ ಮಾಡಿಕೊಂಡು ಅದರ ಬಗ್ಗೆ ಕಾಮೆಂಟ್ ಮಾಡಿದ್ರೆ ತಪ್ಪಾಗುತ್ತೆ. ಆಮೇಲೆ ಜಾತಿ ಗಣತಿ ಪಬ್ಲಿಕ್ ಡಾಕ್ಯುಮೆಂಟ್ ಆಗುತ್ತೆ ಮುಂದಕ್ಕೆ. ಒಂದ್ಸಲಿ ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಪಬ್ಲಿಕ್ ಡಾಕ್ಯುಮೆಂಟ್ ಆಗುತ್ತೆ. ಆಗ ಅದರಲ್ಲಿ ತಪ್ಪುಗಳಿದ್ದರೆ ಕಾಮೆಂಟ್ ಮಾಡ್ಬೋದು, ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳ್ಬೋದು, ಇಲ್ಲ ಲೋಪದೋಷಗಳಿದ್ದರೆ ಸರಿ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಎಲ್ಲ ಅವಕಾಶಗಳು ಇರುತ್ತೆ. ಅದನ್ನು ನೋಡ್ದೇ ಕಾಮೆಂಟ್ ಮಾಡೋದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ನಮ್ಮ ಮನೆಗಳಿಗೆ ಬಂದಿಲ್ಲ, ಈ ರೀತಿಯಾದಂಥ ಗಣತಿಯಾಗಿರೋದೇ ಗೊತ್ತಿಲ್ಲ ಅನ್ನೋಂಥ ಆರೋಪ ಇದೆ. ನಿಮ್ಮ ಪಕ್ಷದವರು ಮಾಡಿದ್ದಾರೆ, ಬಿಜೆಪಿ ಮಾಡಿದ್ದಾರೆ, JDS ಮಾಡಿದ್ದಾರೆ. ಅದಕ್ಕೂ ಅವಕಾಶ ಇದೆಯಲ್ಲ. ಒಂದ್ಸಲಿ ಆದಮೇಲೆ ಆಮೇಲೆ ಆ ಥರ ಲೋಪದೋಷಗಳಾಗಿದೆ, ಅದನ್ನು ಸರಿಪಡಿಸಿ ಅಂತ ಹೇಳ್ಬೋದು. ಎಲ್ಲ ರಾಜಕೀಯ ಪಕ್ಷಗಳಿಗೂ ಅವಕಾಶ ಇದೆ, ಎಲ್ಲ ಮುಖಂಡರು ಮಾತಾಡ್ಬೋದು, ಸಾರ್ವಜನಿಕರು ಹೇಳ್ಬೋದು, ಸಂಘ ಸಂಸ್ಥೆಗಳು ಹೇಳ್ಬೋದು, ನೀವು ಮಾಧ್ಯಮದವರು ನೀವು ಕೂಡ ಹೇಳ್ಬೋದು. ಅವಕಾಶ ಇದೆ. ಈಗ ಸರ್ ಅದು 2015ರಲ್ಲಿ ಮಾಡಿದ್ದು, ಈಗ 2025 10 ವರ್ಷ ಆದ್ಮೇಲೆ ಈ ದಾಖಲಾತಿ ತೆಗಿತಾ ಇರೋದಿಲ್ಲ ಸರ್. ಸ್ಯಾಂಕ್ಟಿಟಿ ಎಷ್ಟಿರುತ್ತೆ, 10 ವರ್ಷ ಆದ್ಮೇಲೆ ಎಷ್ಟು ಬದಲಾವಣೆಗಳಾಗುತ್ತೆ. ಈಗ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಯಾವ ಸಂದೇಶ ಬರುತ್ತೆ? ರಾಜಕೀಯ ಸಂದೇಶಕ್ಕೋಸ್ಕರ ಮಾಡ್ತಿಲ್ಲ ಅಂತಂದ್ರೆ ಅದು ನಿಜವಾಗ್ಲೂ ಜಾರಿ ಮಾಡೋದಾದ್ರೆ 10 ವರ್ಷದ ಹಳೆ ಡಾಕ್ಯುಮೆಂಟ್ ಜಾರಿ ಮಾಡೋದು. ಈಗ 10 ವರ್ಷ ಅಲ್ಲ, 2017ರಲ್ಲೇನೋ 15ರಲ್ಲಿ ಮಾಡಿದ್ದು, 18ರಲ್ಲಿ ನಮ್ಮ ಸರ್ಕಾರ ಹೋಗ್ಬಿಡ್ತು. 5 ವರ್ಷ ಬೇರೆ ವಿಪಕ್ಷ ಅಧಿಕಾರದಲ್ಲಿತ್ತು. ಈಗ ನಾವು ಬಂದಿದ್ದೀವಿ.